ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಹಾಗೂ ಇತರ ಎಲ್ಲ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆಸ್ಪತ್ರೆಯಿಂದ ದರ್ಶನ್ ಅವರು ರಿಲೀಸ್ ಕೂಡ ಆಗಿದ್ದಾರೆ, ಡಿಸ್ಚಾರ್ಜ್ ಆಗಿದ್ದಾರೆ. ಈ ಬಗ್ಗೆ ನಮಗೆ ಸಾಕಷ್ಟು ಕಾನೂನು ಮಾಹಿತಿಯನ್ನ ನೀಡಲಿಕ್ಕೋಸ್ಕರ ಖ್ಯಾತ ವಕೀಲರಾದ ಸಹನಾ ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಸಹನಾ. ನಮಸ್ತೆ ಸರ್. ನಮಸ್ತೆ. ಸೊ ಇಲ್ಲಿಗ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರಿಂದ ಕೇಸು ಎಷ್ಟು ವರ್ಷ ಆದ್ರೂ ಕೂಡ ದರ್ಶನ್ ಅವರಿಗೆ ಆರಾಮಾಗಿ ಹೊರಗೆ ಓಡಾಡ್ಕೊಂಡಿರ್ಬೋದಾ? ಹೇಗೆ ಸರ್, ಇಲ್ಲಿ ಬೇಲ್ ಗ್ರೌಂಡ್ಸ್ ಮತ್ತೆ ಟ್ರಯಲ್ ನಮಗೆ ಅಕ್ವಿಟಲ್ ಗ್ರೌಂಡ್ ಎರಡು ಬೇರೆ ಆಗುತ್ತೆ ಸರ್. ಏನಂತಂದ್ರೆ ಬೇಲ್ ಕೊಡೋಕ್ಕಿಂತ ಮುಂಚೆ ಕೋರ್ಟ್ ಪರಿಗಣಿಸೋದು ಏನಂತ ಅಂದ್ರೆ ಇವರು ಪ್ರತಿ ಇಯರಿಂಗು ಕೋರ್ಟ್ಗೆ ಬರ್ತಾರಾ, ಅದು ಒಂದು. ಇವರು ಎಲ್ಲರೂ ಇಲ್ಲೇ ಲೋಕಲ್ ಅವರಾಗಿರೋದ್ರಿಂದ, ಹಾಗೆ ದರ್ಶನ್ ಅವರಾಗಿರೋದು, ಪವಿತ್ರ ಅವರಾಗಿರೋದು, ದರ್ಶನ್ ಅವರು ಇಲ್ಲಿ ಸೆಲೆಬ್ರಿಟಿ, ಹಾಗೆ ಅವರಿಗೆ ಬಹಳ ಒಳ್ಳೆ ಗ್ರೌಂಡ್ ಇಲ್ಲಿ ಇರೋದ್ರಿಂದ ಅದು ಒಂದು ಹಿ ವಾಸ್ ಕ್ವಾಲಿಫೈಡ್ ಅಂಡರ್ ದಟ್ ಗ್ರೌಂಡ್. ಇನ್ನೊಂದು ಏನಂತ ಅಂದರೆ ಕಂಡೀಷನ್ ಇದು ಮಾಡ್ತಾರೆ. ಈಗ ಸರ್ ಬೇಲ್ ಸ್ಟೇಜಲ್ಲಿ ನಾವು ಯಾವುದೇ ರೀತಿ ಈ ಚಾರ್ಜ್ ಶೀಟಲ್ಲಿ ಇರೋದನ್ನ ನೋಡಕ್ಕೆ ಬರೋದಿಲ್ಲ. ಆ್ಯಂಡ್ ಕೋರ್ಟ್ ಶುಡ್ ನಾಟ್ ಕನ್ಸಿಡರ್ ಆನ್ ಚಾರ್ಜ್ ಶೀಟ್. ಏನಂದ್ರೆ ಪ್ರಿಮಾ ಫೆಸಿ ಅಂತ ಹೇಳ್ತೀವಿ ನಾವು, ಅಂದ್ರೆ ನೋಡಿದ ತಕ್ಷಣ ಮೇಲ್ನೋಟಕ್ಕೆ ಮಾಡಿದರ ಇಲ್ವಾ ಅಂತ ಹೇಳಿ. ಅಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಹಲವಾರು ಜಡ್ಜ್ಮೆಂಟ್ಗಳ ಮೂಲಕ ಏನಂತ ಅಂದ್ರೆ ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಅಂಡರ್ ಟ್ರಯಲ್ ಅವ್ರನ್ನ ಸುಮ್ಮನೆ ಅನಾವಶ್ಯಕವಾಗಿ ನೀವು ಡಿಟೆನ್ಷನ್ ಮಾಡೋ ಹಾಗಿಲ್ಲ. ಇಟ್ ಈಸ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಕಂಡು ಬಂದ್ರೆ ಮಾತ್ರ ಏನಂತ ರಿಲೀಸ್ ಮಾಡಿದ ತಕ್ಷಣ ಮತ್ತೆ ಹೋಗಿ ಇದೇ ರೀತಿ ಕೃತ್ಯ ಅವ್ರು ಮಾಡಬಹುದು ಅನ್ನೋ ಒಂದು ಮೈಂಡಲ್ಲಿ ಅಪ್ರಹೆನ್ಷನ್ ಇದ್ದಾಗ ನೀವು ಬೇಲ್ ಕೊಡೋಕೆ ಬರೋದಿಲ್ಲ. ಆದರೆ ಈ ಕೇಸಲ್ಲಿ ಹಾಗಿಲ್ಲ. ಎಲ್ಲ ನಾವು ಮೆಟೀರಿಯಲ್ ಎವಿಡೆನ್ಸಸ್ ಪ್ಲೇಸ್ಡ್ ಬೈ ಪ್ರಾಸಿಕ್ಯೂಷನ್ ನೋಡಿದರೆ ಇಲ್ಲಿ ಅವರು ಮಾಡಿದ್ದಾರೆ ಅನ್ನೋ ರೋಲ್ ತುಂಬ ನಮಗೆ ಕಡಿಮೆ ಕಾಣಿಸುತ್ತೆ, ಪ್ಲೇಸ್ಡ್ ಆನ್ ರೆಕಾರ್ಡ್ಸ್, ನನ್ನ ಅನಿಸಿಕೆ ಪ್ರಕಾರ. ಆದ್ದರಿಂದ ಇಟ್ ಇಸ್ ಸಬ್ಜೆಕ್ಟ್ ಟು ಟ್ರಯಲ್. ಸೊ ಟ್ರಯಲ್ ಇದು ತಕ್ಷಣ ಮುಗಿಯುವಂಥದ್ದು ಅಲ್ಲ. ನಾವು ನೋಡಿದರೆ 4,000 ಪೇಜ್ ಚಾರ್ಜ್ ಶೀಟ್ ಎಷ್ಟು ವರ್ಷ ಟ್ರಯಲ್ ಹೋಗುತ್ತೆ ನಮಗೆ ಅದು ಹೇಳಕ್ಕೆ ಬರೋದಿಲ್ಲ. ಸೊ ಆದ್ರಿಂದ ಅಲ್ಲಿ ತನಕ ಅವ್ರನ್ನ ಜೈಲಲ್ಲಿ ಇಟ್ಕೊಳ್ಳೋದ್ರಿಂದ ಸೊ ಇದು ಸ್ಟೇಟ್ ಗೌರ್ಮೆಂಟ್ಗೆ ಬರ್ಡನ್ನು ಹೊರತು ನೀವು ಯಾವುದೇ ರೀತಿ ಒಂದು ಬೆನಿಫಿಷಿಯರ್ ಇಲ್ಲ. ಅದು ಅಲ್ಲಿ ಏನು ಗ್ರೌಂಡ್ಸ್ ಕಂಡು ಬರೋದಿಲ್ಲ ಅವರನ್ನ ಇಟ್ಕೊಳ್ಳೋದ್ರಲ್ಲಿ. ಸೊ ಇವಾಗ ದರ್ಶನ್ ಅವರ ಎಂದಿನ ಒಂದು ಜೀವನಕ್ಕೆ ಬೇಕಾದಂತ ಕೆಲಸಗಳು ಇರ್ಬೋದು, ಅವರ ಶೂಟಿಂಗ್ ಕೆಲಸ, ಸಿನಿಮಾ ಇರ್ಬೋದು, ಅದೆಲ್ಲ ಮಾಡ್ಬೋದಾ? ಹೇಗೆ? ಡೆಫಿನೆಟ್ಲಿ, ಖಂಡಿತವಾಗ್ಲೂ ಸರ್. ಏನಂದ್ರೆ ಒಂದು ಷರತ್ತಲ್ಲಿ ಏನಿದೆ, 6 ಷರತ್ತುಗಳನ್ನ ಹಾಕಿದ್ದಾರೆ ಈ ಒಂದು ಆದೇಶದಲ್ಲಿ. ಏನಂತ ಅಂದ್ರೆ ಅವರು ದೇಶ ಬಿಟ್ಟು ಹೋಗಂಗಿಲ್ಲ, ಹೊರಗಡೆ ಹೋಗ್ಬೇಕು ಅಂತಂದ್ರೆ ಅವರು ಪರ್ಮಿಷನ್, ಅಂದ್ರೆ ಜೂರಿಸ್ಟಿಕ್ಷನ್ ಬಿಟ್ಟು ಹೋಗಂಗಿಲ್ಲ. ಸೊ ಇಲ್ಲಿಂದ ಹೋಗ್ಬೇಕಂತಂದ್ರೆ ಅವ್ರು ಪರ್ಮಿಷನ್ ತಗೋಬೇಕು. ಈಗ ಬ್ಯಾಂಗ್ಳೂರ್ ಅಲ್ದೇನೆ, ಲೋಕಲ್ ಅಲ್ದೇನೆ ಹೊರಗಡೆ ಶೂಟಿಂಗ್ ಮಾಡ್ಬೇಕಂದ್ರೆ ಅವರು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡು ಅವರು ಹೋಗ್ಬೋದು. ಇದಷ್ಟೇನೆ. ಅದು ಬಿಟ್ರೆ ರೈಟ್ ಟು ಪ್ರೊಫೆಷನ್, ಅಗೇನ್ ಕಾನ್ಸ್ಟಿಟ್ಯೂಷನ್ ನಿಮಗೆ ಯಾವುದೇ ರೀತಿ ಯಾರು ನಿಮ್ಮನ್ನ ತಡೆಯಂಗಿಲ್ಲ ನಿಮ್ಮ ಪ್ರೊಫೆಷನ್ನ, ನಿಮ್ಮ ವೃತ್ತಿನ ಮಾಡೋದಕ್ಕೆ. ಆದ್ರಿಂದ ಅವರು ದಿನ ನೆಕ್ಸ್ಟ್ ಶೂಟಿಂಗ್ ಆಗಿರ್ಬೋದು, ಏನು ನಾಳೆಯಿಂದಾನೇ ಅವರು ಶುರು ಮಾಡಿದ್ರು ಅವ್ರು ಯಾರು ಕ್ವಶನ್ ಮಾಡೋದಕ್ಕೆ ಬರೋದಿಲ್ಲ. ಇನ್ ಕೇಸ್ ಅವರು ರಾಜಕೀಯಕ್ಕೆ ಏನಾದ್ರು ಪ್ರವೇಶ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಧ್ಯತೆ ಇದೆಯಾ? ಎಲೆಕ್ಷನ್ ನಿಲ್ಬಹುದಾ? ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಅವ್ರು ಇನ್ನೂ ಬರೀ ಅಕ್ಯೂಸ್ಡ್ ಅಷ್ಟೇನೆ, ಇನ್ನೂ ಕನ್ವಿಕ್ಟ್ ಆಗಿಲ್ಲ ಅವರು. ಆದರೆ ಅವರು ಏನು ಫೈಲ್ ಮಾಡ್ತಾರೆ ಅಫಿಡವಿಟ್ ಅಲ್ಲಿ, ಅವ್ರ ಮೇಲಿರೋ ಕ್ರಿಮಿನಲ್ ಕೇಸ್ಗಳನ್ನ ಡಿಸ್ಕ್ಲೋಸ್ ಮಾಡಿ ಅವರು ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಲ್ಲಿ ಪ್ರಾಹಿಬಿಷನ್ ಇಲ್ಲ. ಬಟ್ ನಿಮ್ಮ ಮೇಲೆ ಏನಾರ ಕ್ರಿಮಿನಲ್ ಕೇಸ್ ಇದ್ರೆ ನೀವು ಅದನ್ನು ತಿಳಿಸ್ಬೇಕು ಮುಂಚೆ. ಅಂದ್ರೆ ಅವ್ರಿಗೆ ಮುಂಚೆ ತಿಳಿಸಿ ಎಲೆಕ್ಷನ್ ನಿಂತು ಗೆದ್ದು ಜನಪ್ರತಿನಿಧಿ ಕೂಡ ಆಗ್ಬೋದು, MLA MP ಕೂಡ ಆಗ್ಬೋದು. ಖಂಡಿತವಾಗ್ಲೂ ಸರ್. ಜನ ಬೆಂಬಲ ಹೆಂಗಿರುತ್ತೋ ಗೊತ್ತಿಲ್ಲ ಅಲ್ಲ ಸರ್. ಹೌದೌದು, ಕರೆಕ್ಟ್. ಮೇಡಮ್, ಇವಾಗ ಏನಂದ್ರೆ ದರ್ಶನ್ ಬಹಳ ಪ್ರಭಾವಿ ವ್ಯಕ್ತಿ ಮತ್ತು ಅವರ ಈ ಕೇಸನ್ನ ಒಂದು ಸೌಹಾರ್ದತೆಯಾಗಿ ಇತ್ಯರ್ಥ ಮಾಡಬೇಕು ಅನ್ನೋ ಭಾವನೆಯಿಂದ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಅವ್ರ ಜೊತೆ ಮಾತುಕತೆ ನಡೆಸಿ ಅವರಿಗೊಂದು ಮೊತ್ತದ ಪರಿಹಾರವನ್ನು ಕೊಟ್ಟು ಅವರ ಸಕಲ ಒಂದು ಬೆಂಬಲವನ್ನು ಕೊಟ್ಟು ಈ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಅನ್ನೋ ಒಂದು ರಾಜಸಂಧಾನಕ್ಕೆ ಮುಂದಾದ್ರೆ ಅದರ ಪರಿಣಾಮ ಹೇಗಿರುತ್ತೆ? ಕೋರ್ಟ್ ಯಾವ ರೀತಿ ಅದಕ್ಕೆ ಸ್ಪಂದನೆ ಕೊಡುತ್ತೆ ಅಂತ ಹೇಳ್ತೀರಾ? ಸರಿ, ಇದು ಭಾಳ ಹಿನರಸ್ ಅಫೆನ್ಸ್ ಆಗಿರೋದ್ರಿಂದ, ಅದಲ್ಲದೆ ಅದಕ್ಕೆ ಮುಂಚೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದ್ಸರಿ ಕ್ರಿಮಿನಲ್ ಕೇಸ್ ಆಗಿ ಅದರಲ್ಲಿ FIR ಆದಮೇಲೆ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ನಲ್ಲಿ ಈ ರಾಜಿ ಸಂಧಾನ ಬರೋದಿಲ್ಲ. ಅದು ಕಂಪ್ಲೀಟ್ಲಿ ಪ್ರಾಹಿಬಿಟೆಡ್. ನಾವು ಬರೀ ಸಿವಿಲ್ ಕೇಸ್ಗಳಲ್ಲಿ ಮಾತ್ರ ರಾಜಿ ಸಂಧಾನ ಮಾಡ್ಕೊಂಡು ಔಟ್ಸೈಡ್ ಕೋರ್ಟ್ ಇದು ಮಾಡ್ಬೋದು ಹೊರತು ಇಲ್ಲಿ ಕ್ರಿಮಿನಲ್ ಕೇಸಲ್ಲಿ ಆ ಒಂದು ಸಾಧ್ಯತೆ ಇಲ್ಲ. ಇಲ್ಲಿ ಇನ್ ಕೇಸ್ ದರ್ಶನ್ ಅದು ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ವೈಲೇಷನ್ ಆಫ್ ಒನ್ ಆಫ್ ದ ಕಂಡೀಷನ್ ಬೇಲಲ್ಲಿ ಏನಿದೆ, ಸಾಕ್ಷಿ ನಾಶ ಮಾಡಬಾರ್ದು ಅಂತ. ಸೊ ಇದು ಕಾಂಪ್ರಮೈಸ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಬೇಲ್ ಕ್ಯಾನ್ಸಲೇಷನ್ಗೆ ಅವರು ಹಾಕೊಂತಾರೆ. ಅಥವಾ ಇವಾಗ ರೇಣುಕಾಸ್ವಾಮಿ ಕುಟುಂಬದವರು ಅವರೇ ಏನಾದರೂ ಈ ಕೇಸನ್ನ ಹಿಂದೆ ಸರಿಲಿಕ್ಕೆ ಹೋಗುವಂಥ ಚಾನ್ಸಸ್ ಇದೆಯಾ? ಸರ್, ಅವರು ಹಿಂದೆ ಪಡೆಯುವಂಥ ಚಾನ್ಸಸ್ ಬಂದರೂ ಅದು ಸಾಧ್ಯತೆ ಇಲ್ಲ. ಯಾಕಂದ್ರೆ ಈ ಅಫೆನ್ಸ್ಗಳು ಏನಿದೆ IPC ಅಲ್ಲಿ ಬರುವಂಥ ಅಫೆನ್ಸ್ಗಳೆಲ್ಲ ಇಟ್ ಈಸ್ ಅಫೆನ್ಸ್ ಅಗೇನ್ಸ್ಟ್ ದ ಸೊಸೈಟಿ. ಆದ್ರಿಂದ ಈವನ್ ಅವರೇ ವಾಪಸ್ ತಗೊಬೇಕು ಅಂತ ಅಂದ್ರೂ ಆಗೋದಿಲ್ಲ ಸರ್. ಹೌದು. ಅಂದ್ರೆ ಕೋರ್ಟ್ ಅದರ ತನಿಖೆ ಒಂದು ಕಂಪ್ಲೀಟ್
ಅದರ ಒಂದು ನಿಗಾ ವಹಿಸಿ ಅದರ ವಿಚಾರಣೆಯನ್ನು ಕನ್ಕ್ಲೂಷನ್ ಮಾಡುತ್ತೆ ಅಂತ ಹೇಳ್ತೀರಾ? ಸರ್ ಖಂಡಿತವಾಗ್ಲೂ ಈಗ ಟ್ರಯಲ್ ಇರೋದು ಅದೇ ರೀಸನ್. ಈಗ ಅವ್ರು ಏನು ಸಾಕ್ಷಿ ಆಧಾರಗಳು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬೇಸಿಸಲ್ಲೇ ಟ್ರಯಲ್ ನಡೆಯುತ್ತೆ. ಆ ಟ್ರಯಲ್ ನಡೆದಿರುವಂತಹ ಬೇಸಿಸ್ ಮೇಲೇನೆ ಜಡ್ಜ್ಮೆಂಟ್ ಬರುತ್ತೆ. ಸೊ ಆ ಜಡ್ಜ್ಮೆಂಟ್ ಅಲ್ಲಿ ಅಕ್ವಿಟಲ್ ಆಗುತ್ತೋ ಕನ್ವಿಕ್ಷನ್ ಆಗುತ್ತೋ ಅದಕ್ಕೆ ಜಡ್ಜ್ ಆದವರು ಅಲ್ಲಿ ನ್ಯಾಯಾಧೀಶರು ಒಂದು ಕಾರಣಗಳಿಂದ ಕೊಡ್ತಾರೆ. ನಿಮ್ಮ ಮುಂದೆ ಇಟ್ಟಿರುವಂತಹ ಸಾಕ್ಷಿ ಆಧಾರಗಳನ್ನ ಪರಿಗಣಿಸಿ, ಹಾಗೆ ನಮ್ಮ ಐ ವಿಟ್ನೆಸ್ಗಳಂತ ಯಾರಿದ್ದಾರೆ ಅವ್ರನ್ನ ಕೇಳಿ. ಯಾಕಂದ್ರೆ ಅಲ್ಲಿ ಕೊಟ್ಟಿರುವಂತ ಹೇಳಿಕೆಗಳಲ್ಲೇ ತುಂಬಾ ಕಾಂಟ್ರಡಿಕ್ಷನ್ಸ್ ಇದೆ. ಪೊಲೀಸ್ನವ್ರ ಮುಂದೆ ಇರೋದನ್ನ ಹೇಳ್ತಾರೆ, 164 ಅಲ್ಲಿ ಸ್ಟೇಟ್ಮೆಂಟ್ಸೇ ಇಲ್ಲ, ತುಂಬಾ ಕಾಂಟ್ರಡಿಕ್ಷನ್ಸ್ ಇದೆ. ಮೇಡಮ್, ಇವಾಗ ತುಂಬಾ ಕಾಂಟ್ರಡಿಕ್ಷನ್ ಗೊಂದಲಗಳು ಇರೋದ್ರಿಂದ ಈ ಕೇಸು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಒಂದು ದುರ್ಬಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ತಮಗೆ, ಅಥವಾ ಮತ್ತೆ ಪುನಃ ಅದು ತನಿಖೆ ಮುಂದುವರೆದು ಅಥವಾ ವಿಚಾರಣೆ ಮುಂದುವರೆದು ಮತ್ತೆ ಪುನಃ ಕೇಸು ಬಿಗಿಯಾಗುವ ಚಾನ್ಸಸ್ ಇದೆಯಾ? ಹೇಗೆ ಸರ್, ಒಂದ್ಸರಿ ತನಿಖೆ ಮುಗಿದು ಅವರು ಫೈನಲ್ ರಿಪೋರ್ಟ್ ಹಾಕಿದ್ಮೇಲೆ ಅದಷ್ಟೇನೆ, ಇನ್ನೇನಿದ್ರು ಕೋರ್ಟ್ ಟ್ರಯಲ್ ಅಲ್ಲ ಅಷ್ಟೇನೆ, ಮರು ವಿಚಾರಣೆ ಪ್ರಶ್ನೆ ಬರೋದಿಲ್ಲ ಸರ್ ಇಲ್ಲಿ. ಆದ್ರಿಂದ ತನಿಖೆ ಮಾಡ್ಬೇಕಾದ್ರೆ ಅವ್ರು ಈ ಅಂಶಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕಿತ್ತು. ಯಾಕಂದ್ರೆ ನಾವು ಈಗ ಕ್ರಿಮಿನಲ್ ಕೇಸಲ್ಲಿ ಮೇಜರ್ ಆಗಿ ಬರೋದು ಒಂದು ಪ್ರೊಸೀಜರಲ್ ಆಸ್ಪೆಕ್ಟ್. ನೀವು ಆ ಚೈನ್ ಅನ್ನ ಕರೆಕ್ಟ್ ಆಗಿ ಲಿಂಕ್ ತಂದಿಲ್ಲ ಅಂತಂದ್ರೆ ಇಟ್ ಈಸ್ ಅ ಕ್ಲಿಯರ್ ಕೇಸ್ ಫಾರ್ ಅಕ್ವಿಟಲ್. ಅಂದ್ರೆ ಕೋರ್ಟ್ ಮರುತನಿಕೆಗೆ ಆದೇಶ ನೀಡುವಂತ ಚಾನ್ಸಸ್ ಇಲ್ವಾ? ಬಹಳ ಕಡಿಮೆ ಸರ್, ತುಂಬಾ ಕಡಿಮೆ. ಯಾಕಂದ್ರೆ ಅದು ಪ್ರಾಸಿಕ್ಯೂಷನ್ ಮನವಿ ಮಾಡ್ಕೊಬೇಕಾಗುತ್ತೆ, ಯಾಕೆ ಮರು ತನಿಖೆ ಕೇಳ್ತಿದ್ದೀರಾ ಅಂತ. ತನಿಖೆ ಮಾಡ್ಬೇಕಾದ್ರೆ ಯಾಕೆ ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಮರು ತನಿಖೆಯಿಂದ ಅಗೇನ್ ದರ್ಶನ್ ಅವರಿಗೆ ನೀವು ಇಲ್ಲಿರೋ ಅಪರಾಧಿಗಳಿಗೆ ನೀವು ಇವರು ಅಕ್ಯೂಸ್ಡ್ಗಳು ಏನಿದ್ದಾರೆ ಅವ್ರಿಗೆ ಮತ್ತೆ ತೊಂದರೆ ಕೊಡ್ತೀರಿ ನೀವು ಮರು ತನಿಖೆ ಅಂತ ಹೇಳಿ. ಅವಾಗ ಮತ್ತೆ ಅವರು ಹೈಕೋರ್ಟಿಗೆ ಬರ್ತಾರೆ, ನನಗೆ ಮತ್ತೆ ಕಿರುಗುಳ ಕೊಡ್ತಾ ಇದ್ದಾರೆ, ಅದನ್ನ ಚಾಲೆಂಜ್ ಮಾಡ್ಕೊಂಡು ಬರ್ತಾರೆ. ಸೊ ಆದ್ರಿಂದ ಅವ್ರ ಪ್ರಾಸಿಕ್ಯೂಷನ್ ಅಷ್ಟು ಎಕ್ಸ್ಪ್ಲೈನ್, ಮರು ತನಿಖೆ ಆಗ್ಲಿ ಅವರ ಜವಾಬ್ದಾರಿ ಖಂಡಿತವಾಗ್ಲಿ. ಮೇಡಮ್, ಇವಾಗ ಎಲ್ಲ ತನಿಖೆ ನಡೆದು ದರ್ಶನ್ ಅವರಿಗೆ ಅವರು ಅಪರಾಧಿ ಅಂತ ಅಕಸ್ಮಾತ್ ತೀರ್ಪು ಬಂದ್ರೆ ಎಷ್ಟು ವರ್ಷ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು? ಸರ್, ಇಲ್ಲಿ ಅಫೆನ್ಸ್ಗಳು ನೋಡಿದ್ರೆ 364, 302 ಇದೆಲ್ಲ ಸ್ವಲ್ಪ ಸೀರಿಯಸ್ ಅಫೆನ್ಸ್. 364 ಏನಂದ್ರೆ ಕಿಡ್ನಾಪ್ ಆಗಿರ್ಬೋದು, ಕಿಡ್ನಾಪ್ ಆರ್ ಅಬ್ಡಕ್ಷನ್ ಅಂತ. ಹಾಗೆ 302 ನಮಗೆಲ್ಲ ಗೊತ್ತು, ಮರ್ಡರ್ ಕೇಸಿಗೆ. ಸರ್, ಇದು ಅದಕ್ಕೆ ಮುಂಚೆ ನಾನು ಎಷ್ಟು ಶಿಕ್ಷೆ ಆಗ್ಬೋದು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಬೇಲ್ ಆರ್ಡರಲ್ಲಿ ಕ್ಲಿಯರ್ ಆಗಿ ಇದು ಮಾಡಿದ್ದಾರೆ. ಒಂದು ಸ್ಟೇಟ್ಮೆಂಟು ರೇಣುಕಾ ಸ್ವಾಮಿಯವರ ತಂದೆ ತಾಯಿ ಮಾಡ್ತಾರೆ. ಏನಂತ ಅಂದರೆ, ನನ್ನ ಮಗ ಅವತ್ತಿನ ದಿವಸ ಚಿತ್ರದುರ್ಗದಿಂದ ಹೊರಟಾಗ ಕರೆ ಮಾಡ್ತಾನೆ ನಮಗೆ, ಮಾಡಿ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಆಚೆ ಹೋಗ್ತಾ ಇದ್ದೀನಿ, ಸೊ ನನ್ನ ಊಟಕ್ಕೆ ಕಾಯಬೇಡಿ ಅಂತ ಹೇಳಿ ಅವರು ಮಾಡಿದ್ರು ಅನ್ನೋದನ್ನ ಹೇಳಿಕೆನ ಅವರು ವ್ಯಕ್ತಪಡಿಸ್ತಾರೆ. ಚಾರ್ಜ್ ಶೀಟಲ್ಲೂ ಇದು ರೆಕಾರ್ಡ್ ಆಗಿದೆ, ತಂದೆ ತಾಯಿ ಇಬ್ಬರು ಹೇಳ್ತಾರೆ ಇದನ್ನು. ಸೊ ಆದ್ರಿಂದ ನಾವು ನೋಡ್ಬೋದು ಈ CCTV ಫುಟೇಜ್ಗಳು ಬಾರ್ ಹತ್ರ ಇರೋದು. ಈ ಬಾರ್ ಹತ್ರ ಇರೋದು ರೇಣುಕಾ ಸ್ವಾಮಿ ಹಾಗೂ ಅಕ್ಯೂಸ್ ನಂಬರ್ 14, 15 ಮತ್ತು 17 ಅವ್ರು ಏನಿದ್ರು ಅವರಷ್ಟೇನೆ. ಸೊ ಈ CCTV ಫುಟೇಜು. ಸೊ ಇಲ್ಲಿ ಅವರೇ ಹೇಳಿಕೆ ಕೊಟ್ಟ ಮೇಲೆ ಅಬ್ಡಕ್ಷನ್ನು ಅಥವಾ ಕಿಡ್ನಾಪು ಬರದೇ ಇಲ್ಲ. ಅದೇ ಸರ್, ಯಾಕಂದ್ರೆ ಅವ್ರು ಹೇಳಿದ್ರು ನನ್ನ ಮಗ ಫೋನ್ ಮಾಡಿ ಫ್ರೆಂಡ್ಸ್ ಜೊತೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದು. ಸೊ ಅಬ್ಡಕ್ಷನ್ನು ಮತ್ತೆ ಕಿಡ್ನಾಪ್ದು ಒಂದು ಅಂಶಗಳೇನಿದೆ, ನಿನ್ನನ್ನು ಕೊಲೆ ಮಾಡೋ ಉದ್ದೇಶದಲ್ಲಿ ಯಾರಾದರೂ ಕರ್ಕೊಂಡು ಹೋದ್ರೆ ಬಲವಂತವಾಗಿ, ಸೊ ಅದಿಲ್ಲೆಲ್ಲಿ ಬಂತು? ಸೊ ಇದು ಅಪಹರಣ ಅನ್ನೋದಕ್ಕೆ ಯಾವುದೊಂದು ಸಾಕ್ಷ್ಯ ಇಲ್ಲ. ಅದನ್ನೇ ಬೇಲ್ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ ನ್ಯಾಯಮೂರ್ತಿಗಳು, ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ ಅದನ್ನ. ಆಮೇಲೆ ನಾವು ಅದನ್ನ ನೋಡ್ರಿ, ನೀವು ಆಗ್ಲೇ ಕೇಳಿದ್ರೆ ಏನ್ ಶಿಕ್ಷೆ ಆಗ್ಬೋದು ಅಂತ. ನಾವು 2 ಸೆಕ್ಷನ್ಗಳು ನೋಡಿದ್ರೆ ಲೈಫ್ ಸೆಂಟೆನ್ಸ್ ಆಗ್ಬೋದು, ಜೀವಾವಧಿ ಶಿಕ್ಷೆ ಆಗ್ಬೋದು, ಅದ್ರ ಜೊತೆಗೆ 10 ವರ್ಷ ಕೂಡ ಆಗ್ಬೋದು. ಹೌದು, ಅದು ಅಗೇನ್ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ಈಗ ಮೇಡಮ್, ಈಗ ಯಾವುದೇ ಸಾಕ್ಷ್ಯಾಧಾರಗಳು ಸಾಬೀತಾಗಿಲ್ಲ ಅಂತಂದ್ರೆ ಅವರು ನಿರ್ದೋಷಿ ಅಂತ ದರ್ಶನ್ ಅವರು ಈ ಕೇಸ್ನಿಂದ ಮುಕ್ತಿ ಹೊಂದಿದ್ರೆ ಅವ್ರ ಮುಂದೆ ಕಾನೂನು ಕ್ರಮ ಕೈಗೊಳ್ಳೋ ಚಾನ್ಸಸ್ ಇದೆಯಾ? ಸರ್, 100% ಇದನ್ನ, ಯಾಕಂದ್ರೆ ನನ್ನ ಅನಿಸಿಕೆ ಪ್ರಕಾರ ಇದು 100% ಇನ್ ಕೇಸ್ ಏನಾರ ಕೇಸ್ ಅಕ್ವಿಟಲ್ ಆಗೋದ್ರೆ ದರ್ಶನ್ ಅವರು ಇನ್ಕ್ಲೂಡಿಂಗ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂದ್ರೆ ಸ್ಟೇಟ್ ಇಂದ ಹಿಡಿದು ಆ ಸಾಕ್ಷಿಗಳು 292 ಜನ ಸಾಕ್ಷಿಗಳು ಏನಿದ್ದಾರೆ ಅವ್ರ ಎಲ್ಲರ ವಿರುದ್ಧ ಕೂಡ ಡೆಫಮೇಷನ್ ಕೇಸ್ ಹಾಕಿ ಅವರು ಅತಿ ಹೆಚ್ಚು ಇದರಲ್ಲಿ ಕ್ರಿಮಿನಲ್ ಕೇಸು ಡೆಫಮೇಷನ್ ಹಾಕ್ಬೋದು ಆ್ಯಂಡ್ ಕಾಂಪನ್ಸೇಷನ್ ಕೇಳಿ ಕೂಡ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಹಾಕ್ಬೋದು. ಯಾಕಂದರೆ ಇಟ್ ಈಸ್ ಅ ಮೇಜರ್ ಡ್ಯಾಮೇಜ್ ಫಾರ್ ಇಸ್ ಪ್ರೊಫೆಷನ್. ಇಂಡಸ್ಟ್ರಿಯಲ್ಲಿ ಬಹಳ ಒಂದು ತುಂಬ ಒಳ್ಳೆಯ ಹೆಸರನ್ನ ಅವರು ಗಳಿಸಿದ್ರು. ಆದರೆ ಈ ಒಂದು ಕೇಸಿಂದ ತುಂಬ ಜನ ಅವ್ರನ್ನ ಒಂದು ಫ್ಯಾನ್ ಫಾಲೋಯಿಂಗ್ ಕಿಂಗ್ಡಮ್ ಏನಿತ್ತು ಅಲ್ಲಿಂದ ಡಿಲೀಟೇ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಅಕ್ವಿಟಲ್ ಆಯಿತು ಅಂತ ಅಂದರೆ ದೊಡ್ಡ ಪರಿಣಾಮದ ಒಂದು ಹೇಳ್ಬೋದು, ಒಂದು ಕೇಸ್ ಆಗಲಿ ಅಥವಾ ಒಂದು ಕಾಂಪನ್ಸೇಷನ್ ಆಗಲಿ ದರ್ಶನ್ ಅವರು ಕೋರ್ಟ್ ಮುಂದೆ ಡೆಫಿನೆಟ್ಲಿ ಕೇಳ್ಕೊಂಡು ಬರ್ಬೋದು ಸರ್. ಅಲ್ಲ, ಅಷ್ಟಾದ್ರೂ ಒಂದು ಜನಸಾಮಾನ್ಯರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಹಾಗಿದ್ರೆ ರೇಣುಕಾ ಸ್ವಾಮಿ ಹತ್ಯೆ ಆಗಿದ್ದು ಹೇಗೆ ಅಂತ. ಸರ್, ಇವಾಗ ಅವರು ಸಾವನ್ನು ಹೇಗೆ ಅಪ್ಪಿದ್ರು ಅಂತ ನೀವು ಕೇಳಿದ್ರಿ, ತುಂಬ ಒಳ್ಳೆ ಪ್ರಶ್ನೆ ಸರ್. ಇಲ್ಲಿ ಹಲವಾರು ಕಾರಣಗಳಿರ್ಬೋದು. ಅವರ ಬಾಡಿ ಏನು ರಿಕವರಿ ಮಾಡಿದ್ರು ಪೊಲೀಸ್ನವರು,
ಆಗ ಹಲವಷ್ಟು ಈ ಡಾಗ್ ಬೈಟ್ಸ್ ಮತ್ತು ಅಲ್ಲಿ ಬಿದ್ದು ಕೂಡ ಒಂದು ಇಂಜುರಿ ಆಗಿರ್ಬೋದು, ಅಥವಾ ಇಂಜುರಿ ಇವರಿಂದಾನೇ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಐ ವಿಟ್ನೆಸ್ ಅನ್ನೋರು ಯಾರೂ ಇಲ್ಲ, ಇದ್ರೂ ಅವ್ರ ಸ್ಟೇಟ್ಮೆಂಟಲ್ಲಿ ಕಾಂಟ್ರಡಿಕ್ಷನ್ಗಳು ಬಂದಿದೆ. ಸೊ ಆದ್ದರಿಂದ ಇದು ಅನುಮಾನಾಸ್ಪದವಾಗಿ ಯಾಕಿದೆ ಅಂತ ಅಂದರೆ ನಮಗೆ ಅದಕ್ಕೆ ಕಾರಣ ಸೂಕ್ತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಮೆಡಿಕಲ್ ರಿಪೋರ್ಟ್ಗಳು ನೋಡಿದರೆ ಆಗಿರೋದು ಒಂದೇ ಗಾಯ ಅಂತ ಹೇಳ್ತಾರೆ, ಇನ್ನು 39 ಅಂತಾರೆ. 39ರಲ್ಲಿ ನಾಯಿ ಕಚ್ಚಿರೋ ಅಂಥದ್ದು ಕೆಲವು ಗಾಯಗಳಿದೆ, ಹಲವಾರು ಕಾರಣಗಳಿರ್ಬೋದು. ಸೊ ಇವರಿಂದಾನೇ ಆಗಿದೆ ಅಂತ ಹೇಳೋದಕ್ಕೆ ಈ ಹಂತದಲ್ಲಿ ಅದು ಕಷ್ಟ ಆಗುತ್ತೆ ಸರ್. ಆದ್ರಿಂದಾನೇ ಕೋರ್ಟಲ್ಲಿ ಮೆಡಿಕಲ್ ಎವಿಡೆನ್ಸ್ ಆಗಿರ್ಬೋದು, ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಇವ್ರದ್ದೆಲ್ಲ ವಿಚಾರಣೆ ನಡೆದಾಗ ಅವ್ರ ಕಾರಣ ಏನಿದೆ ಅಂತ ಹೇಳಿ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ಒಂದು ವೇಳೆ ಅಂಥ ಪ್ರಸಂಗ ಆಗ್ಬಿಟ್ರೆ ಇದು ಒಂದು ನ್ಯಾಯಾಂಗದ ಒಂದು ಲೇಟೆಸ್ಟ್ ಹಿಸ್ಟ್ರಿನಲ್ಲೇ ಒಂದು ಮಹತ್ವದ ಕೇಸ್ ಆಗುತ್ತಾ ಅಂತ ಸರ್? ಮಹತ್ವದ ಕೇಸ್ ಅಂದರೆ ಸರ್, ಈಗ ದರ್ಶನ್ ಅವರು ಸೆಲೆಬ್ರಿಟಿ ಆಗಿರೋದ್ರಿಂದ ಈ ಕೇಸು ತುಂಬ ಮಹತ್ವದ ಕೇಸ್ ಅಂತ ಬರ್ತಾ ಇದೆ ಹೊರತು ಇನ್ನೂ ಇದಕ್ಕಿಂತ ಹೀನರಸ್ ಅಫೆನ್ಸ್ಗಳು ಆಗಿದೆ, ನಡೀತಾ ಇದೆ, ಜೈಲಲ್ಲಿ ಅಂಡರ್ ಟ್ರಯಲ್ಸ್ ಇದ್ದಾರೆ, ಆಮೇಲೆ ಅವರು ಅಪೀಲ್ಗೆ ಹೋಗಿದ್ದಾರೆ ಅಥವಾ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಇರ್ಬೋದು. ಆದರೆ ಇಲ್ಲೇನಂತ ಅಂದರೆ ದ ಬ್ಯಾಕ್ಗ್ರೌಂಡ್ ಆಫ್ ಅಕ್ಯೂಸ್ಡ್ ಮೇಕ್ಸ್ ದ ಕೇಸ್ ಪಾಪ್ಯುಲರ್ ಅಷ್ಟೇನೆ. ಅಂದರೆ ಮೇಡಮ್, ಇವಾಗ ಒಂದು ಕೊಲೆ ಕೇಸ್ ಈ ಥರ ಆದಾಗ, ಭಯಾನಕವಾದಂಥ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಅದರ ತನಿಖೆಯ ವಿಧಾನಗಳು ಸರಿಯಾಗಿ ಆಗದೆ ಹೋದರೆ ಆ ಕೇಸ್ನ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗ್ಬೋದು ಸರ್. ಖಂಡಿತವಾಗ್ಲೂ ಇಲ್ಲಿ ತನಿಖಾಧಿಕಾರಿಗಳು ಅಥವಾ ಅವ್ರ ತಂಡ ಸರಿಗೆ ತನಿಖೆ ನಡೆಸಿಲ್ಲ ಅಂದರೆ ಅದು ಖಂಡಿತವಾಗ್ಲೂ ಅಕ್ವಿಟಲ್ ಆಗೇ ಆಗುತ್ತೆ, ಎಂಡಪ್ ಆಗುತ್ತೆ. ಏನಾಗುತ್ತೆ, ನಮ್ಮ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಅಲ್ಲೇ ನಮ್ಮ ಕ್ರಿಮಿನಲ್ ಕೇಸ್ ನಡೆಸಬೇಕಾದ್ರೆ ನಾವು ಡೈರೆಕ್ಟ್ ಐ ವಿಟ್ನೆಸ್ ಇಲ್ಲ ಅಂದಾಗ ಕೋರ್ಟು ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅನ್ನೋದಕ್ಕೆ ರಿಲೇ ಆಗೋಕ್ಕೆ ಶುರು ಮಾಡ್ತಾರೆ. ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಅಂದರೆ ಏನು? ಒಂದಕ್ಕೂ ಲಿಂಕ್, ಒಂದು ಚೈನ್ನ ಪ್ರಾಸಿಕ್ಯೂಷನ್ ಅವರು ಕನೆಕ್ಟ್ ಮಾಡಬೇಕು. ಯಾವಾಗ ಆ ತನಿಖೆಯಲ್ಲಿ ಆ ಚೈನ್ ಲಿಂಕ್ ಬಿಟ್ಟೋಗುತ್ತೆ ಆವಾಗ ಅಲ್ಲಿ ಲೋಪದೋಷಗಳಿದೆ ಆ ತನಿಖೆಯಲ್ಲಿ ಅಂತ. ಆ ಲೂಪ್ ಹೋಲೆ ನಮಗೆ ಡಿಫೆನ್ಸ್ಗೆ ಅಕ್ವಿಟಲ್ಲಿಗೆ ಗ್ರೌಂಡ್ ಆಗುತ್ತೆ ಸರ್. ಓಕೆ, ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ದರ್ಶನ್ ಕೇಸ್ನ ಬಗ್ಗೆ ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.